ಆಫೀಸ್ ಲೇಟ್ ಆದ. ಸುಧಾರ್ ಮೇಡಮ್ ಆಫೀಸ್ಗೆ ಹೋಗಿ ಬರ್ತೇನೆ, ಲೇಟ್ ಆಗ್ಲಿತ್ತದ. ಸಾವಕಾಶ ಹೋಗ, ಸಂಧ್ಯಾ ವಂದನ ಮಾಡಿದಿಲ್ಲ? ಯಾಣ ಮುದ್ರೆ ಹಚ್ಕೊಂಡಿಲ್ಲ, ಕಾಣಿಸ್ಕೊಳ್ತೇನೆ. ಮುದ್ರೆ ಕಾಣಿಸ್ತೈತವ, ಆದ್ರೆ ನೀ ಸಂಧ್ಯಾವನ್ನ ಸರಿ ಮಾಡಿಲ್ಲೋ. ಏನು ಕೇಶವಾಯ ಸ್ವಾಹ ಅಂತೇಳಿ ಒಮ್ಮೆ ಕೃಷ್ಣಾರ್ಪಣ ಮಾಡಿಯೋ, ಜಪಾದು ಸರಿ ಮಾಡಿ ಇಲ್ಲೋ. ನಾ ಲೇಟ್ ಆಗ್ಲಿತ್ತಿತ್ತ. ಸಂಧ್ಯಾವಂದನ ಮಾಡಿದಂಗೆ ಮಾಡೀನಿ, ಮಾಡಿದಂಗೆ ಮಾಡಿ ಅಂತಂದ್ರೆ ದೇವ್ರಿಗೂ ಹಂಗೆ ಅಂತಾನೆ, ಅನುಗ್ರಹ ಮಾಡಿದಂಗೆ ಮಾಡೀನಿ ಅಂತಾನೆ ನೋಡು. ಸಾರಿ ಅಣ್ಣ, ಲೇಟ್ ಆಗ್ಲಿತ್ತಿತ್ತು. ನಾಳೆಯಿಂದ ನೀ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಸಂಧ್ಯಾವಂದನ ಕಲಿಸ್ಕೊಡು, ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ತಗೋ, ನಾಳೆಯಿಂದ ಸಂಧ್ಯಾವಂದನ ಕರೆಕ್ಟ್ ಕಲಿಸ್ತೀನಿ, ಮಾಡಿ ಹೋಗಕ್ಕೆ. ಆಫೀಸ್ಗೆ ಯಾರ ಜೋಡಿ ಹೊಂಟೀನಿ? ಓಕೆ ಅಣ್ಣ, ಸರಿ, ಥ್ಯಾಂಕ್ಸ್. ಈಗ ನಾ ಮೊನ್ನೆ ಮತ್ತು ಶಿರಾ ಜೋಡಿ ಹೊಂಟೀನಿ, ವೇಟ್ ಮಾಡ್ಲಿದ್ದಾರೆ ಆಫೀಸ್. ಶಿರ್ಯಾ ಮತ್ತು ಮೊನ್ನೆ ಶ್ರೀಹರಿ ಮನೋಜನ್ ಜೋಡಿ ಹೊಂಟಿಯ ಆಫೀಸಕ್ಕೆ? ಅವ್ರ ಅಮ್ಮ ಪೆಸ್ಟ್ ಪ್ರೀತಿಲಿ ದೇವ್ರ ಸ್ಮರಣೆ ಆಗಲ್ಲ ಅಂತ ಹೇಳಿ ದೇವ್ರ ಹೆಸರಿಟ್ಟಾರ. ಚೆನ್ನಾಗಿ ಕರಿ, ಏನು ಹೆಸರು ಮಾಡಿಟ್ಟಿರಿ ಅವತ್ತನ, ಅಷ್ಟು ಗೊತ್ತಾ? ಸಾರಿ ಅಣ್ಣ, ಮೊನ್ನೆ ಮಠಕ್ಕೆ ಹೋಗಿದ್ವಿ. ಆ ಮಠದಾಗ ನಮ್ಮ ಶ್ರೀಹರಿನ ಕರೀಲಿಕ್ಕಿದ್ದಿಲ್ಲ. ಶ್ರೀಹರಿ ಅಂತ ಓದಿರದ 7 ಮಂದಿ ಹಿಂತಿರುಗಿದ್ರೆ, ನೀವು ನಮ್ಮ ಶ್ರೀಹರಿ ಹಿಂತಿರುಗ ನೋಡ್ಲಿಲ್ಲ ಅವ. ಆಮೇಲೆ ಶಿರ್ಯಾ ಅಂತ ಹೋದ್ರು ನಾ ತಿರುಗಿ ನೋಡಿಲ್ಲ ಅವ. ಅವ್ರಿಗೂ ರೂಢಿ ಅದೇ ಆಗಿಬಿಟ್ಟದೆ, ಶಿರ್ಯಾ ಅಂತ ಅನ್ಸ್ಕೊಂಡಾಗ ತಿರುಗಿ ನೋಡ್ತಾನವ. ಬಟ್ ಸಾರಿ ಅಣ್ಣ, ನೀ ಹೇಳೋದು ಕರೆಕ್ಟ್ ಅದ. ಇಬ್ರು ಶ್ರೀಹರಿ ಮತ್ತು ಮನೋಜ್ ಅಂತ ಹೇಳಿ ಕರೀತೀನಿ ನಾನು. ಐತಿ, ಇನ್ನರ ಚೆನ್ನಾಗಿ ಕರಿಯವ್ರಿಬ್ರು. ಮನೆಯಿಂದ ಹೊರಗೆ ಹೋಗಿ ಬಂದಾಗ ಯಾವ ಮಂತ್ರ ಹೇಳ್ತಾರ ನೆನಪದನೋ ಅದನ್ನ ಹೇಳಿ ಮತ್ತೆ. ಯಾಣ ನೆನಪದನೋ? ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ವಹ್ಯೋ ಪಾರ್ಶ್ವಯೋ ಮಧ್ಯ ಸರಾಸ್ತ ರಾಮರಕ್ಷಣೋ. ಕರೆಕ್ಟ್ ಅದೇನು? ಚಲೋ ಲೇಟ್ ಆಗ್ಲಿತ್ತು, ನಾ ಹೋಗ್ಬರ್ತೇನೆ. ಬಾಯ್ ಅಣ್ಣ. ಅಂತೂ ನೆನಪಿಟ್ಟಿಪ್ಪ. ಅದು ಹೋಗೋ ಮುಂದಾಗ ಬಾಯ ಗುಡ್ ಬಾಯ ಹೇಳ್ಬೇಡ, ದೇವ್ರ ಹೆಸರು ತೊಗೊಂಡು ಹೋಗ್ರಿ. ಹರೇ ಶ್ರೀನಿವಾಸ, ಹರೇ ಕೃಷ್ಣ, ಹರೇ ನಮ ಅಂತ ಹೇಳ್ರಿಪ್ಪ. ಹೋಗ್ಬರ್ರಿ, ಸಾವಕಾಶ ಹೋಗ್ಬರ್ರಿ. ಪರ್ಫೆಕ್ಟ್ ಅಣ್ಣ, ಹರೇ ನಮ, ಹೋಗ್ಬರ್ತೀವಿ.